ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣಾ ತಡೆ ಆದೇಶವನ್ನು ಪಡೆಯಲಾಗಿದೆ. ನಾಗನಗೌಡ 2-3 ದಿನಗಳ ಕಣ್ಣಾ ಮುಚ್ಚಾಲೆ ಆಟದ ತರುವಾಯ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆ ಸಂಬಂಧ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನೀಡಿದ್ದ ತಡೆ ಆದೇಶವನ್ನು ಕಡೆಗೂ ತಮ್ಮ ಆಪ್ತ ಸಹಾಯಕರ ಮೂಲಕ ಚುನಾವಣಾಧಿಕಾರಿ ಮೆಹಬೂಬ್ ಪಾಷಾ ಮೂಲಿಮನಿ ಜಾರಿಗೊಳಿಸಿದ್ದಾರೆ ಎಂದು ನಾಗನಗೌಡ ತಿಳಿಸಿದರು. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಚೇರಿಯಲ್ಲಿನ ಚುನಾವಣಾ ಅಧಿಕಾರಿಗಳ ಕಚೇರಿಗಳ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಗುರುವಾರ ಪ್ರಾಥಮಿಕ ತಡೆ ಆದೇಶವನ್ನು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನೀಡಿತ್ತು. ಅಂದು ಕರೆ ಅಥವಾ ವಾಟ್ಸಾಪ್ ಮೂಲಕ ತಲುಪಿಸಲು ಪ್ರಯತ್ನಿಸಲಾಗಿತ್ತು. ಆದರೆ ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸಲಾಯಿತು. ಅದಕ್ಕಾಗಿ ಶನಿವಾರ ಕೋರ್ಟ್ ಮೂಲಕ ಸ್ಪಷ್ಟ ಆದೇಶವನ್ನು ತರಲಾಗಿದ್ದು, ಇಂದು ಬೆಳಗಿನಿಂದ ಕೂಡ ಸಾಕಷ್ಟು ಕಾಯಿಸಿ ಸಂಜೆ ವೇಳೆಗೆ ಆದೇಶ ಪ್ರತಿಯನ್ನು ನೀಡುವ ಮೂಲಕ ಇದನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಆಗಲಿಕ್ಕೆ ₹1 ಖರ್ಚಿಲ್ದಂಗೆ ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ. ನಾಮಿನೇಷನ್ ಹಾಕಕ್ಕೆ ಯಾರಿಗೂ ಅವಕಾಶನೇ ಇಲ್ಲ. ಆ ಥರದ ಬೈಲಾ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ನೀವು 2,500 ಡೈರೆಕ್ಟರ್ಗಳು ಯಾರು ಬಂದು ರಾಜ್ಯಕ್ಕೆ ಚುನಾವಣೆ ಮಾಡುವಂಥ ಅವಕಾಶ ಕಳೆದ ಬೈಲಾದಲ್ಲಿತ್ತು. ಈ ಬೈಲಾದಲ್ಲಿ ಅದನ್ನೆಲ್ಲ ಕೊಂದು ಹಾಕಿ ಅವ್ರು ಮಾತ್ರ ಇರಬೇಕು. ಯಾವಲ್ಲಿ ತನಕ ಇವರ ವಂಶ ಪಾರಂಪರ್ಯ ಇದ್ದಂಗಿದ್ದು, ನೆಕ್ಸ್ಟ್ ಇವರು ಯಾರು ಬರ್ಕೊಟ್ಟೋಕಾರೋ ಆ ಥರದ ವ್ಯವಸ್ಥೆ ಇತ್ತು. ಅದಕ್ಕಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತೇನು ಆರ್ಡರ್ ಆಗಿದೆ, ಈ ಆರ್ಡರ್ ತಡೆಯಾಜ್ಞೆ ನೀಡಿದೆ. ಎಲ್ಲ ವ್ಯವಸ್ಥೆಯು ಮುಂದಿನ ಕೋರ್ಟ್ ಹೇಳುವ ತನಕ ಜೂನ್ 29 ತನಕ ಈ ಎಲ್ಲ ವ್ಯವಸ್ಥೆಗಳ ರದ್ದಾಗಿರ್ತದೆ. ಹಾಗಾಗಿ ರಾಜ್ಯದ ಯಾರು ಸುಮ್ಮನೆ ಹೋಗಿ ಮತ್ತೊಂದಷ್ಟು ತಾಲೂಕು ಜಿಲ್ಲೆ ದುಡ್ಡು ಕಳ್ಕೊಂಡು ಮತ್ತು ತಾಲೂಕು ಚುನಾವಣಾಧಿಕಾರಿಗಳು ಕಷ್ಟಕ್ಕೆ ನೀವ್ಯಾರು ಕೂಡ ಈಡಾಗದೇ ನೀವು ಕೂಡ ಈ ತಡೆಯಾಜ್ಞೆಯನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ ಅಂತ ಭಾವಿಸ್ತಾ, ಏನು ಇದುವರೆಗೂ ನಮಗೆ ರಾಜ್ಯದ ಸಮಸ್ತ ಶಿಕ್ಷಕರು ಅನೇಕ ಜನ ನಮಗೆ ಸಹಕಾರ ಮಾಡ್ತಿದ್ದೀರಿ. ನಾವು ನ್ಯಾಯ ಸಿಗುವವರೆಗೂ ಸೋಲು ಗೆಲುವು ಎರಡನೇ ಪ್ರಶ್ನೆ. ಆದರೆ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಮ್ಮ ಜೊತೆ ನಿಂತಿದ್ದೀರಿ. ಹಾಗಾಗಿ ನಾನು ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾಗನಗೌಡ, ರಾಜ್ಯ ಸಂಘಟಕ ಕಾರ್ಯದರ್ಶಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. 1/4/2026 ಏನು ಆದೇಶ ಆಗಿದೆ ಅದನ್ನೂ ಸಹ ನೀವು ಇವತ್ತು ಧಿಕ್ಕರಿಸ್ತಾ ಇದ್ದೀರಾ. ಅದಕ್ಕೂ ಮುಂಚಿತವಾಗಿ ಆಗಿರ್ತಕ್ಕಂತಹ ಆದೇಶವನ್ನು ಧಿಕ್ಕಾರ ಮಾಡಿ ನೀವು ತಾಲೂಕು ಹಂತದ ಚುನಾವಣೆಯನ್ನು ಮಾಡಿದ್ದೀರಾ. ಇವು ಎಲ್ಲವೂ ಸಹ ಮುಂದಿನ ದಿನಗಳಲ್ಲಿ ರದ್ದಾಗತ್ತೆ. ದಯಮಾಡಿ ನಾವು ನಿಮಗೆ ಮನವಿಯನ್ನು ಯಾರು ತಾಲೂಕು ಚುನಾವಣಾಧಿಕಾರಿಗಳಿಗೆ ಹಾಗೂ ಶಿಕ್ಷಕರಿಗೆ, ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಹಾಗೂ ಏನು ಪದಾಧಿಕಾರಿಗಳಾಗಿ ಇವತ್ತು ಆಯ್ಕೆ ಆಗುವ ಹುಮ್ಮಸ್ಸಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ನಮ್ಮ ವಿನಂತಿ ಇಷ್ಟೇ. ದಯಮಾಡಿ ನೀವುಗಳು ಸಹ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಆವಾಗ ನಿಮಗೆ ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನೀವು ನಿಮ್ಮ ವಿವೇಚನೆಯಲ್ಲಿ ಇವತ್ತಿನ ಕೋರ್ಟಿನ ಆದೇಶವನ್ನು ನೀವು ಪಾಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಸಹ ಕೋರ್ಟ್ ಕಂಟೆಂಪ್ಟ್ ಆಗುತ್ತೆ. ನೀವು ಸಹ ಕೋರ್ಟಿಗೆ ಅಲಿದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ತತ್ಕ್ಷಣದಿಂದಲೇ ಈ ವ್ಯವಸ್ಥೆಯನ್ನು ಬೆಂಗಳೂರು ಸಿವಿಲ್ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಏನು ಆದೇಶವನ್ನು ಮಾಡಿದೆ ಅದನ್ನು ಪಾಲಿಸಿ ಶಿಕ್ಷಕರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಇದು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ. ನಾವ್ಯಾರೂ ಸಹ ಶಾಶ್ವತ ಅಲ್ಲ, ಸಂಘಟನೆ ಶಾಶ್ವತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆ. ಇದನ್ನು ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಸಂಘದ ವಿಚಾರವಾಗಿ ಯಾರೇ ಮಾತಾಡಿದ್ರು ಅವ್ರನ್ನ ಸಂಘ ವಿರೋಧಿಗಳು ಅಂತೇಳಿ ಆ ಪಟ್ಟವನ್ನು ಕಟ್ತಾ ಇದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸಬೇಕಾಗಿದೆ. ನಾವೆಲ್ಲರೂ ಸಹ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗೋಣ ಅಂತ ಹೇಳ್ತಾ, ನನ್ನ ಹೆಸರು ಸುಮತಿ ಜಿ, ರಾಜ್ಯ ಸಹ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟೇ ಇದ್ದೀರಿ. ಇದಕ್ಕೆ ಸ್ಪಷ್ಟವಾಗಿ ಈ ದಿನ ನಾವು ನಮ್ಮ ಇಡೀ ತಂಡದ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಚುನಾವಣಾಧಿಕಾರಿ ಮತ್ತು ಕಚೇರಿಗೆ ಬಂದು ಅವರಿಗೆ ನಾವು ಇಲ್ಲಿ ಸಿಕ್ಕಿರ್ತಕ್ಕಂಥ ನ್ಯಾಯಾಲಯದ ಆದೇಶವನ್ನು ಅವರಿಗೆ ಕೊಟ್ಟು ರಿಸೀವನ್ನು ತೆಗೆದುಕೊಂಡಿರ್ತೀವಿ. ಬಹುಶಃ ಇದು ನ್ಯಾಯಾಂಗದ ಉಲ್ಲಂಘನೆಯ 2ನೇ ಹಂತ ಅಂತ ನಾನಾದರೂ ಅನ್ಕೋತೇನೆ. ಇದಕ್ಕೂ ಉತ್ತರಿಸ್ತಿದ್ದಂತಹ ಪಕ್ಷದಲ್ಲಿ ಬಹುಶಃ ಇಲ್ಲಿ ನಾನು ಭಾಳ ಕಳಕಳಿಯಿಂದ ಗೆದ್ದಂಥ ಎಲ್ಲ ಪದಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ. ಬಹುಶಃ ನಿಮ್ಮ ತಾಲೂಕು ಹಂತದಲ್ಲಿ ಯಾವುದೇ ಚುನಾವಣಾ ಪ್ರಕ್ರಿಯೆಯಲ್ಲಿ ನೀವು ತೊಡಗದೇ ಇರೋದು ಬಹಳ ಒಳ್ಳೆಯದು ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಸ್ಪಷ್ಟವಾಗಿ ನಮ್ಮ ನ್ಯಾಯಾಲಯ ಆದೇಶವನ್ನು ಮಾಡಿರುತ್ತೆ. ಬರೀ ತಡೆಯಾಜ್ಞೆ ಅಲ್ಲ, ಜೊತೆಗೆ ಆದೇಶವನ್ನು ಮಾಡಿರುತ್ತೆ. ಯಾವುದೇ ಹಂತದ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಹಂತದ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಅಂತೇಳಿ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದನ್ನು ದಯವಿಟ್ಟು ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರ್ತಾ,
ಮುಂದಿನ ಯಾವ ಆಗುಹೋಗುಗಳಿಗೂ ನಿಮ್ಮನ್ನೇ ನೇರ ಹೊಣೆಗಾರರು ಮತ್ತು ಜವಾಬ್ದಾರರನ್ನಾಗಿ ಮಾಡೋದು ನಿಶ್ಚಿತವಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಕ್ರಿಯೆಯಿಂದ ನೀವು ದೂರ ಇರಿ ಅಂತ ನಾನು ಮನವಿಯನ್ನು ಮಾಡ್ಕೊತ ಚಂದ್ರಶೇಖರ್ ಆರ್ಯೆ ಪ್ರಧಾನ ಕಾರ್ಯದರ್ಶಿ